ಬ್ರೋ ಕೈ ಅಡ್ಡ ಫೋನ್ ಸೈಡ್ ಬನ್ನಿ ಬನ್ನಿ ಅಕ್ಕ ಕೊಂಚ ಕಾನೂನಿಗೆ ಕಾಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಸರ್ ಸ್ವಲ್ಪ ಪ್ರಿಯಾಂಕ್ 1 ಕೋಟಿ ಕೊಟ್ಟಿದ್ದು ನಮ್ಮ ತಾಲೂಕು ಪಂಚಾಯತ್ ಸಭಾಭವನ ಮೊಬೈಲ್ ನೆಕ್ಸ್ಟ್ ಹಿಂದೆದು ಕ್ಲಿಯರ್ ಮಾಡಿ ಮೇಲೆ ಹೋಗಬೇಕು. ಹಿಂದೆದು ಕ್ಲಿಯರ್ ಮೇಲೆ ಸ್ವಲ್ಪ ದಾರಿ ಬಿಡಿ ನೋಡೋದು ಸೆಂಟ್ರಲ್ ಸ್ವಲ್ಪ ನೋಡುತ್ತೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸರ್ ಸರ್ ಕೂತ್ಕೊಳ್ಳಿ ಸರ್ ಯು ಡೋಂಟ್ ಬಿಲೀವ್ ಸರ್ ದಿಸ್ ವಾಸ್ ಮೈ ಡ್ರೀಮ್ 14 years ಅಲ್ಲ ಸರ್ ಐ ಡ್ರೀಮ್ಡ್ ಆಫ್ ದಿಸ್ ನಾನು ವಿಧಾನಸೌಧದಲ್ಲಿ ಮಾಡಿಸ್ಬೇಕು ಅಂತ ಅವಾಗ ಗೋಪಾಯ ಹೇಳಿದೆ ಸರ್ ಅವತ್ತು ಅವರು ಯಾರು ನಮಗೆ ಸೆಂಟ್ರಲ್ ಜಾಗ ಬಿಟ್ಬಿಡಿ ಇವತ್ತು ನಮ್ಮ ತಾಲೂಕು ಪಂಚಾಯತ್ ಭವನದಲ್ಲಿ ಸಮಾನ ಮತ್ತು ಮಹತ್ವಾಕಾಂಕ್ಷೆಯ ತಾಲೂಕು ಪಂಚಾಯತಿ ಸಭಾಭವನವನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾನ್ಯ ಕಂದಾಯ ಸಚಿವರು ಯುವಜನ ಸೇವಾ ಇಲಾಖೆ ಸಚಿವರು ನಾವೆಲ್ಲ ನಾಯಕರಾಗಿರ್ತಕ್ಕಂಥ ಮಾನ್ಯ ಜಿ ಪರಮೇಶ್ವರ್ ಸಾಹೇಬರ ಅಮೃತಾಸ್ತಿಯಿಂದ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಗೆಳೆಯರು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮತ್ತು ಎಲ್ಲರ ಸಮಿತಿಯ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಎಲ್ಲರ ಸಮಿತಿಯಲ್ಲಿ ಇವತ್ತು 2 ಭವನಗಳನ್ನ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ದೀವಿ. ಇವತ್ತು ಬಹಳ ಹೆಮ್ಮೆ ಆಗುತ್ತೆ. ನನ್ನ ಬಹಳ ಸುದೀರ್ಘವಾದಂತಹ ಕನಸು ಇವತ್ತು ರಚಿಸಾಗಿದೆ. 2006ರಲ್ಲಿ ವಿನ್ಯಾಸಗೊಳಿಸಿರ್ತಕ್ಕಂಥ ಈ ಭವನ ಇನ್ನು ಭವನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇನ್ನು ಉದ್ಘಾಟನೆ ಆಗಿಲ್ಲ. ಈಶ್ವರ್ ಖಂಡ್ರೆ ನಾನು ಉದ್ಘಾಟನೆ ಮಾಡಿದಂತ ಆಸೆ ಯಾವುದು ಈಚೆ ಎಲ್ಲ ಹುಡುಗಿ ಇದೆ ಹಾಕೊಂಡು ಟ್ರಿಪ್ ಹಾಕೊಂಡಿದ್ದಾರೆ ಕಣವರು ವಿಧಾನ ಪರಿಷತ್ತಿನ ಅನಿಲ್ ಕುಮಾರ್ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಆನಂದ್ ನಮ್ಮ ನವೀನ್ ಮತ್ತು ನಮ್ಮ ಸ್ವದೇಶ್ ಕೌಶಲ್ ಚೌಕ್ಸಿ ಕುಶಲ್ ಚೌಕ್ಸಿ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ
ನಿಮಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಸಂತೋಷನೂ ಆಗುತ್ತೆ. ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ, ಒಂದು ತಾಲೂಕಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇಂತಹ ಒಂದು ಸಭಾಂಗಣವನ್ನ ಮಾಡ್ತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಇದು ಒಂದು ಅನುಕರಣೆಯನ್ನ ಮಾಡತಕ್ಕಂತ ಒಂದು ಸಬ್ಜೆಕ್ಟ್ ಇದೆ. ಬಹುಶಃ ಎಲ್ಲ ಪಂಚಾಯತಿಗಳ ತಾಲೂಕ್ ಪಂಚಾಯತಿನಲ್ಲಿ ಈಶ್ವರ್ ಖಂಡ್ರೆ ಅವರು ಇವತ್ತು ಸಚಿವರಾಗಿದ್ದಾರೆ. ಮುಂದೆ ಕನಿಷ್ಠ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಈ ರೀತಿ ಸಭಾಂಗಣಗಳನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ದೂರದೃಷ್ಟಿಯಲ್ಲಿ ಇರ್ತಕ್ಕಂಥ ನಾಯಕರು. ಮುಂದಕ್ಕೆ ಯೋಚನೆ ಮಾಡ್ತಾರೆ, ಮುಂದೆ ಹೇಗಿರ್ಬೇಕು, ಆಧುನಿಕ ಜಗತ್ತಿನಲ್ಲಿ ಏನೆಲ್ಲ ನಾವು ಸವಲತ್ತುಗಳನ್ನು ಒದಗಿಸಬೇಕು ಅಂತ ಯೋಚನೆ ಮಾಡುವಂತವ್ರು. ಹಾಗಾಗಿ ಅವರನ್ನ ಮನವೊಲಿಸಿ ಈಶ್ವರರು ಒಂದಿಷ್ಟು ಹಣ ತೆಗೆದುಕೊಂಡು ಎಲ್ಲ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ತಾಲೂಕುಗಳಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿಗೆ ಮಾತನಾಡ್ತಕ್ಕಂತ ಸಂದರ್ಭ ಬರುತ್ತೆ. ಈಗ ನಾವೆಲ್ಲ ಸಚಿವರುಗಳು ವಿಡಿಯೋ ಕಾನ್ಫರೆನ್ಸ್ ಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸಿಇಒಗಳಿಗೆ ನಾವೆಲ್ಲ ಪ್ರತಿನಿತ್ಯ ನಾವು ಪಿಸಿಗಳ ಮೂಲಕ ಮಾತನಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗ್ತಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳಾಗ್ಬೋದು, ಸಚಿವರುಗಳಾಗ್ಬೋದು ಆ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವಂತದ್ದು ಆ ರೀತಿ ಆಗ್ಬೋದು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಈ ರೀತಿ ಸಭಾಂಗಣಗಳಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಬಹಳ ದೂರದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಸುಧಾಕರ್ ಅವರಿಗೆ ನಾನು ವಿಶೇಷವಾಗಿ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸುಧಾಕರ್ ಅವರೇ, ಗೌರವಾನ್ವಿತ ಶಾಸಕರಾದಂತಹ ಮಾನ್ಯ ಅನಿಲ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಪ್ರಭು ಅವರೇ, ಪಂಚಾಯತ್ ಅಂತ ಅನಿಸ್ತಾ ಇದೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಎಂ ಸಿ ಸುಧಾಕರ್ ಅವರು ಮೊನ್ನೆ ನನಗೆ ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯಗಳನ್ನು ನನಗೆ ಮಾಹಿತಿ ಕೊಟ್ಟರು. ಡಾಕ್ಟರ್ ಸುಧಾಕರ್ ಅವರು ಅವರ ದೂರದರ್ಶಿತ್ವ ನೋಡಿ, ವಿಷನ್ 20 ವರ್ಷ ಕೆಳಗಡೆ ಅವರು ಈ ಒಂದು ಚಿಂತಾಮಣಿಯಲ್ಲಿ ಇಂಥ ಒಂದು ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸನ್ನು ಪಡೆದಿದ್ದಾರೆ. ಆ ಕನಸು ಚಲದಂಕ ಮಲ್ಲನಂತೆ ಅವ್ರ ಕನಸು ಇವತ್ತು ಪೂರ್ತಿ ಮಾಡುವವರೆಗೆ ಇದು ಅತ್ಯಂತ ಮಾದರಿಯಾದಂತಹ ಒಂದು ಸಭಾಭವನ ಮಾಡಿದ್ದಾರೆ. ತಾಲೂಕ್ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಇದರಿಂದ ಸಾಮರ್ಥ್ಯ ಸೌಧ ಅದನ್ನು ಬಹಳ ವರ್ಷಗಳ ಪ್ರಾರಂಭ ಆಗಿರುವಂತದ್ದು ಅದಕ್ಕೆ ಪೂರ್ಣಗೊಳಿಸಿದ್ದಾರೆ. ಅದಕ್ಕಾಗಿ ನಾನು ನನ್ನ ಪರವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯ. ಅಂಬೇಡ್ಕರ್ ಅವರ ಭವನ ಅನುಭವ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಅತ್ಯಾಧುನಿಕ ಎಲ್ಲಾ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಅವರೆಲ್ಲ ಅವರ ನಿರೀಕ್ಷೆಯಂತೆ, ಅಪೇಕ್ಷೆಯಂತೆ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ನಾವು ಬಂದಂತಹ ಸಂದರ್ಭದಲ್ಲಿ ಇನ್ನೂ ಮಾನ್ಯ ಉಪಮುಖ್ಯಮಂತ್ರಿಗಳು ಬರಲಿಕ್ಕೆ ಒಂದು 45 ನಿಮಿಷ ಇದೆ ಅಂತ ಹೇಳಿದಾಗ ಈ ಒಂದು ಕ್ಷೇತ್ರದ ಈ ಜಿಲ್ಲೆ ಎಲ್ಲ ಶಾರ್ಟ್ ಆಗಿ ಪ್ರಗತಿ ಪರಿಶೀಲನೆ ಮಾಡಿ ಖುಷಿ ಆಗ್ತದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಎಲ್ಲಾ ಕ್ಷೇತ್ರದಲ್ಲಿನೂ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಅಧಿವೇಶನ ಮುಗಿಯಿತು ಅಂದರೆ ಬೀದರಿನ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದೆ. ಸುಧಾಕರ್ ಅವರು ಇಲ್ಲ ಶನಿವಾರ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ ಬರಲೇಬೇಕು ಅಂದಾಗ ಅವರಿಂದ ಎಲ್ಲಾ ವಿಚಾರಗಳನ್ನ ತಿಳಿದುಕೊಂಡು ಇದೇ ರೀತಿಯಲ್ಲಿ ಏನ್ ಸಭಾಭವನ ಇದೆ, ಸಾಮರ್ಥ್ಯ ಸೌಧ ಕಟ್ಟಿದ್ದಾರೆ, ಇನ್ನಿತರ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಉತ್ತಮವಾದಂಥದ್ದು ನಮ್ಮ ಕಡೆ ರೆಪ್ಲಿಕೇಟ್ ಮಾಡೋಣ ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ಇಲ್ಲಿ ಬಂದು ನನಗೆ ಒಳ್ಳೆಯದಾಯ್ತು ಅಂತ ಅನಿಸ್ತಾ ಇದೆ. ಹೀಗಾಗಿ ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಸರ್ಕಾರ, ಮುಖ್ಯಮಂತ್ರಿ
ಮಾನ್ಯ ಎಸ್ ಎಂ ಅವರು ಬಂದಿದ್ದಾರೆ. ನಾವು ಶುಭಾಗಲಿ ಅಂತ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ. ಜೈ ಜಗನ್ನಾಥ. ಮತ್ತು ಜಿಲ್ಲಾ ಮಟ್ಟದ ಮುಖಂಡರುಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಾಡಿನ ಹಿರಿಯ ಗಾಯಕರು, ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತ ಪಿಚ್ಚಳ್ಳಿ ಪಿಚ್ಚಳ್ಳಿ ಶ್ರೀನಿವಾಸಣ್ಣ ಅವರು ಬಂದಿದ್ದಾರೆ. ಅವ್ರಿಗೆ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಹಲೋ 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 History about the history. Okay. Sardar Vallabhbhai Patel. He named it as Azad Patel. ಒಂದು ವಿಡಿಯೋ 46 ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅಂತ ಇತಿಹಾಸದ ವಿಡಿಯೋ. ರಘೋರೆ ಇದನ್ನ ಅಪ್ಲೈ ಮಾಡಕ್ಕೆ ವಿಡಿಯೋ. ಸ್ವಲ್ಪ ಹಿಂದೆ ನ್ಯಾಷನಲ್ ಅಂತ ಮಾಡ್ತಾರೆ. ಸ್ವಲ್ಪ ದಾರಿ ಬಿಡ್ರಿ. ಈ ಕಡೆ ಬನ್ರಿ. Salute! ಮುಂದೆಯಿಂದ ಬನ್ನಿ, ನೀವು ಮುಂದೆಯಿಂದ ಬನ್ನಿ. ಸ್ವಲ್ಪ ಮತ್ತೆ ಹಿಂದೆ ಹೋಗಿ. ಹೋಗಿ ಎಲ್ಲ ಕವರ್ ಆಗುತ್ತೆ. One more, sir. One more. Thank you. ಸ್ಥಳೀಯವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಸರ್ ಸ್ವಲ್ಪ ಹಿಂದೆ ಸರ್.
ಭೇಟಿ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಮುಂದಿನ ಭಾಗ ಅನುಭವ ಕೇಂದ್ರದ ನಿರ್ಮಾಣದ ಹಾದಿ ವಿಡಿಯೋ ಜಿಲ್ಲಾಧಿಕಾರಿಗಳು ಪ್ರಭು ಸರ್. ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ಸುದ್ದಿ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ